ವಿಶೇಷವಾಗಿ ಗುರು ಅಲ್ಲ ಊಟ ಅಂದ್ರೆ ಹೋಗೋ ಮಗ ಏಟ್ ದಪ್ಪ ತಿಂತಿದ್ರು ಅದು ಮತ್ತೆ ಪಕ್ಕ ನನಗೆ ಎಷ್ಟು ಉಣಿಸಾರ ಉಣಲೆ ಮಗನ ಅವ್ರ ಗಂಗಾಳದಂತ ನನ್ನ ಗಂಗಾಳ ಹಾಕೋರು ಶೀಲ ಆಗಿರ್ಬೋದು ಗೋಪಾಲಣ್ಣ ವೀರೇಶ್ವರ ಎಲ್ಲರನ್ನ ಉಣಲೆ ಅವಟ ಮಾವ ನಾನು. ಇನ್ನೊಂದು ಏನು ವಿಶೇಷಪ್ಪ ಅಂದ್ರೆ ಆಗಿನ ಕಾಲದಾಗ ನಾವು ಹೆಂಗಿದ್ದೇವೆ ಅಂದ್ರಪ್ಪ, ಜನಗಳು ಯಾವಾಗಿರ್ತಾರ ಯಾವಾಗ ವೇದಿಕೆ ಸಿಗ್ತಾವ ಅನ್ನೋರು ನಾವು. ನಮಗೆ ಕುರ್ಚಿದಾಗ ಸಿಗೋದು ಗೋಪಾಲಣ್ಣ, ನನಗೆ ಕುರ್ಚಿಗೆ ನಗಿಸ್ಲಿವ ನಾವು, ಕುರ್ಚಿಗೆ ನಗಿಸ್ಬೇಕು. ಹಾಂಗತ್ತ ಸಂದರ್ಭದಾಗ ಹಾಂಗೆ ನಾವು ಬೆಳೆದೀವಿ. ಈಗಿನ ಸಂದರ್ಭದಾಗ ಎಂಥ ಜಾನಪದ ಬಂದವ, ಎಂಥ ಹಾಡುಗಳು ಬಂದವ, ಎಂಥ ಕಲಾವಿದರು ಬಂದವ, ಜನಗಳು ಕೂತರು ಕೂಡ ಅವ್ರ ಕಲೆ ತೋರಿಸುವಂಥ ಒಂದು ಯೋಗ್ಯತೆನೇ ಸಿಗ್ತಾ ಇಲ್ಲ ಇವತ್ತಿನ ದಿವಸ. ನಿಜವಾಗ್ಲೂ ಇವತ್ತಿನ ದಿವಸ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಒಂದೇ ಮಾತಾ, ನಮ್ಮ ಗೋಪಾಲಣ್ಣ ನಾನು ಗೋಪಾಲಣ್ಣ ಹೆಂಗೆ ಬೆಳೆದೀವಿ ಅಂತ ಅನ್ನೋದು ನಾನು ಮಂದಿ ಒಳಗೆ ಹೇಳಂಗಿಲ್ಲ. ಅದು ಅವನ ಮನಸ್ಸಿಗೆ ಗೊತ್ತದ, ನನ್ನ ಮನಸ್ಸಿಗೆ ಗೊತ್ತದ, ವೀರೇಶ್ ಸರ್ಗೆ ಗೊತ್ತದ, ಅದು ನಮ್ಮ ಪ್ರಶಾಂತ್ ಚೌಧರಿ ಸರ್ಗೆ ಗೊತ್ತದ, ಅದು ನಮ್ಮ ಗೋಪಾಲ ಹೋಗೋರ್ ಸರ್ಗೂ ಗೊತ್ತದ. ನಾವು ಹೆಂಗೆ ಬೆಳೆದಿದ್ದು ಅನ್ನೋದು ಅದು ಹೇಳೋದು ಬೇಡ. ಇನ್ನು ವಿಶೇಷವಾಗಿ ನಿಮ್ಮೆಲ್ಲರ ಪ್ರೀತಿಯ ಒಬ್ಬ ಒಳ್ಳೆಯ ಮನುಷ್ಯ ಅನಿಸ್ಕೋಬೇಕಾದ್ರ ಕಾರಣ ಬೇರೆ ಏನು ಬೇಡ. ನಾವು ನೀವೆಲ್ಲರೂ ದುಡ್ಡು ಕೊಟ್ಟು ಊಟ ಕೊಟ್ಟು ಚಪ್ಪ ಹೊಡಿಸೋದು ಬೇಡ, ಒಳ್ಳೆ ಅನಿಸೋದು ಬೇಡ. ಇಂಥ ಒಂದು ಪ್ರಶಸ್ತಿ ಒಂದೇ ಸಾಕು, ಅದೊಂದೇ ಸಾಕು. ನಾವು ನೀವೆಲ್ಲರೂ ಇನ್ನೂ ಬಹಳಷ್ಟು ಇದೇನೂ ಅಲ್ಲ ಗೋಪಾಲಣ್ಣ, ನಾನು ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಇದು ಇನ್ನೇನು ಬೆಳೆದಿಲ್ಲ, ಇನ್ನೂ ಭಾಳ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ಇನ್ನೂ ಭಾಳ ದೊಡ್ಡ ಮಟ್ಟ ಬೆಳಿಬೇಕು. ನನ್ನ ಆಸೆ ಅದ, ನಮ್ಮೆಲ್ಲರ ಪ್ರೀತಿ, ನಮ್ಮೆಲ್ಲರ ಆಶೀರ್ವಾದ, ಎಲ್ಲ ಕಲಾವಿದರ ಪ್ರೀತಿ ಆಶೀರ್ವಾದ ಸದಾ ನಿಮ್ಮ ನಿಲ್ತದ. ದಯವಿಟ್ಟು ನಿಮ್ಮೆಲ್ಲರ ಒಂದು ಪ್ರೀತಿ ಪ್ರೋತ್ಸಾಹ ಸದಾ ನಿಮ್ಮೆಲ್ಲರ ಒಂದು ಚಪ್ಪಾಳೆ ಯಾವುದಿರ್ಬೇಕಂದ್ರೆ, ನಿಮ್ಮೆಲ್ಲರ ಆಶೀರ್ವಾದ ಹೆಂಗಿರ್ಬೇಕಂದ್ರೆ ಮನಸ್ಫೂರ್ತಿಯಾಗಿ ಆಶೀರ್ವಾದ ನಮ್ಮ ಗೋಪಾಲಣ್ಣ ಹೋಗೋರ ಸಲ್ಲಿಸಬೇಕು. ನಿಮ್ಮೆಲ್ಲರ ಪ್ರೀತಿಯಿಂದ ಅವ್ರಿಗೆ ಸಲ್ಲಿಸಬೇಕು. ಇನ್ನೂ ದೊಡ್ಡ ಮಟ್ಟ ಬಗ್ಗೆ ಬೆಳಿಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ಭಾಳ ವಿಷಯ ಅದ, ಅದು ಹೇಳೋಕ್ಕೆ ಇಲ್ಲಿ ಇಷ್ಟಪಡೋಂಗಿಲ್ಲ. ದಯವಿಟ್ಟು ಈ ಒಂದು ಜಿಲ್ಲಾ ಅತ್ಯುತ್ತಮ ಶಿಕ್ಷಣ ಪ್ರಶಸ್ತಿ ಪಡೆದಂಥ ನಮ್ಮ ಗೋಪಾಲಣ್ಣ ಹೋಗೋರ ಅವರಿಗೆ ಭಾಳ ಒಂದು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮನ ನಮ್ಮ ಗೋಪಾಲಣ್ಣ ಇಂಚಿಗೇರವರು ಇಲ್ಲಿ ಒಂದು ಹಮ್ಮಿಕೊಂಡ್ರಲ್ಲ, ಅದಕ್ಕಿಂತ ಭಾಳ ಸಂತೋಷ ಬೇರೆ ಯಾವುದೂ ಅಲ್ಲ. ಯಾಕಂದ್ರೆ ನಮ್ಮ ಗೋಪಾಲಣ್ಣ ನನಗೇನು ಸಹಾಯ ಮಾಡ್ರ, ಏನನ್ನು ಪ್ರೀತಿ ಕೊಟ್ರ, ಅಭಿಮಾನ ಕೊಟ್ರ ಅನ್ನೋಂಥದ್ದು ಅದು ನನ್ನ ಮನಸ್ಸಿನಾಗಲ್ಲ, ನಾನು ಹೇಳಕ್ಕೆ ಇಷ್ಟಪಡೋಂಗಿಲ್ಲ. ದಯವಿಟ್ಟು ಆ ದೇವರು ಅವರ ತಂದೆ ತಾಯಿ ಆಶೀರ್ವಾದ ಸದಾ, ನಮ್ಮೆಲ್ಲರ ಆಶೀರ್ವಾದ ಸದಾ ಅವ್ರ ಮೇಲೆ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ದೇವು.